ಎಲ್ಲ ಅಭಿಮಾನಿಗಳ ಪರವಾಗಿ ಒಬ್ಬ ಡೈಲಾಗ್ ರೈಟ್ರು ಡೈರೆಕ್ಟ್ರಿಗೆ ಹೇಳ್ತಾನೆ, 100 ಡೈಲಾಗ್ ಬರೀತಾನೆ, ಅದು ಡೈರೆಕ್ಟ್ರಿಗೆ ವರ್ಕೌಟ್ ಆಗಲ್ಲ. ಸಡನ್ನಾಗಿ ಒಂದು ಡೈಲಾಗ್ ಬರ್ತದೆ, ಅದನ್ನು ಡೈರೆಕ್ಟ್ರ್ ಹತ್ರ ಸಂಭಾಷಣೆಗಾರ ಹೇಳ್ತಾನೆ. ಡೈರೆಕ್ಟ್ರ್ ಕೇಳ್ತಾನೆ, ಯಾವ ಡೈಲಾಗ್ ಏನದು ಅಂತ. ಡೈಲಾಗ್ ರೈಟ್ರ್ ಹೇಳ್ತಾನೆ, ನೀ ಸೈಲೆಂಟ್ ಆಗಿದ್ರೆ ನಾನು ತಂಗಾಳಿ, ಎದುರಾಕೊಂಡ್ರೆ ನಾನು ಬಿರುಗಾಳಿ. ಡೈರೆಕ್ಟ್ರು ಹೇಳ್ತಾನೆ, ಇದು ಓಲ್ಡ್ ಫ್ಯಾಷನ್ ಆಯಿತು, ಟ್ರೆಂಡಂಗೆ ಬರೀ ಹೊಸ್ದಾಗಿ ಏನಾದರೂ ಅಂತಾನೆ. ಡೈಲಾಗ್ ರೈಟ್ರ್ ಹೇಳ್ತಾನೆ, ನಾ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾ ಬಂದಮೇಲೆ ನಂದೇ ಹವಾ ಅಂತಾನೆ. ಅದಕ್ಕೆ ಡೈರೆಕ್ಟ್ರು ಸೂಪರ್ ಡೈಲಾಗ್, 100 ಡೇಸ್ ಪಕ್ಕಾ, ಸೂಪರ್ ಬ್ಲಾಕ್ ಬಸ್ಟರ್ ಹಿಟ್ಟು, ನೈಸ್ ಡೈಲಾಗ್ ಅಂತಾನೆ. ಇನ್ನೊಬ್ಬ ಡೈರೆಕ್ಟ್ರು ಡೈಲಾಗ್ ಬರ್ಸ್ತಿರ್ತಾನೆ ಹೊಸ ಡೈಲಾಗ್ ರೈಟರ್ ಕೈಲಿ. ಅವ್ರು ಹೇಳ್ತಾರೆ, ಈಗ ಒಂದು 100 ಡೇಸ್ ಆಗಿತ್ತು, ಡೈಲಾಗ್ ಎಲ್ಲ ಚೆನ್ನಾಗಿತ್ತು, ಅದೇ ಥರ ಡೈಲಾಗ್ ಬರೀರಿ, ಅದಕ್ಕೆ ಆಪೋಸಿಟಾಗಿ ಬರೀರಿ ಅಂತ ಅಂತಾರೆ. ಆವಾಗ ಡೈಲಾಗ್ ರೈಟ್ರ್ ಹೇಳ್ತಾನೆ, ಸರ್ ಬರೆದ್ರೆ ಫ್ಯಾನ್ಸ್ಗಳ ಮಧ್ಯೆ ಜಗಳ ಆಯ್ತದೆ, ಹೀರೋಗೂ ಕ್ಲ್ಯಾಶ್ ಆಗುತ್ತೆ, ಜಗಳ ಆಗುತ್ತೆ, ಕಾಂಟ್ರವರ್ಸಿ ಆಗುತ್ತೆ ಅಂತ ಅಂತಾನೆ. ರೇ, ನಮ್ಗೆ ಅವೆಲ್ಲ ಬೇಕಾಗಿಲ್ಲ ಕಣ್ರಿ, ಯಾರು ಕಣ್ಣೀರು ಹಾಕಿದ್ರೆ ನಮಗೇನು, ಯಾರು ನೋವಲ್ಲಿದ್ರೆ ನಮಗೇನು ರೀ, ಯಾರು ಜಗಳ ಆಡಿದ್ರೆ ನಮಗೇನು ರೀ, ನಮಗೆ ಬೇಕಾಗಿರೋದು ದುಡ್ಡು ಅಷ್ಟೇ, ಬರೀರಿ. ಆಗ ರಿಪೋರ್ಟರ್ ಹೇಳ್ತಾನೆ, ಈ ಥರನೂ ದುಡ್ಡು ಮಾಡಬೇಕಾ, ಈ ಥರ ದುಡ್ಡಲ್ಲಿ ನಂದು ಹೊಟ್ಟೆಪಾಡು ನಡೀತೈತೆ, 7 ಅವರಿಂದ ಕೂತ್ಕೊಂಡು ಡೈಲಾಗ್ ಬರೀತಿದ್ದೀನಿ, ಕೇಳಿ ಸರ್. ನಾನು ಹೇಳ್ದಂಗೆ ಕೇಳಕ್ಕೆ ನೀವು ಇಲ್ಲಿರೋದು, ಹೇಳ್ರಿ ಅದೇನು ಡೈಲಾಗು. ಆಯಿತು ಸರ್. ಹವಾ ಇಟ್ಟಿರೋವರೆಗೂ ಮಾತ್ರ ಇರುತ್ತೆ, ಉಸಿರು ನಿಂತ ಮೇಲೂ ಹೆಸರಿರ್ಬೇಕಂದ್ರೆ ಧಮ್ ಬೇಕಲ್ಲೇ. ಫ್ಯಾನ್ ವಾರ್ ಇಲ್ಲಿಗೆ ನಿಲ್ಲಿಸಿ. ನಮ್ಮ ಎದುರಾಳಿಗಳು ನಮ್ಮ ರಾಜ್ಯದವರಲ್ಲ, ಪರ ರಾಜ್ಯದವರು, ಅರ್ಥ ಮಾಡ್ಕೊಳ್ಳಿ.